ಮೇಡಮ್ ಇವಾಗ ಬ್ಯಾಂಕ್ ಜಪ್ತಿ ಮಾಡ್ಲಿಕ್ಕೆ ಬರ್ತಾರಲ್ಲ ಮನೇಲಿರೋ ಯಾವೆಲ್ಲ ವಸ್ತುಗಳನ್ನ ಅವ್ರು ತಗೊಂಡು ಹೋಗ್ಬೋದು, ಯಾವೆಲ್ಲ ವಸ್ತುಗಳನ್ನ ಬಿಟ್ಟು ಹೋಗ್ಬೋದು, ಯಾವೆಲ್ಲ ಕನ್ಸಿಡರ್ ಆಗುತ್ತೆ ಲೋನ್ಗೆ? ಪರ್ಮಿಷನ್ ಗ್ರ್ಯಾಂಟ್ ಮಾಡಿದಾಗೇನೆ. ಸೊ ಬ್ರೇಕ್ ಓಪನ್ ವಿತ್ ಕ್ಯಾಮ್ರಾನೇ ಮಾಡಬೇಕು. ಬ್ರೇಕ್ ಓಪನ್ ಮಾಡೋದನ್ನು ರೆಕಾರ್ಡ್ ಆಗಬೇಕು. ಓಕೆ, ಬ್ರೇಕ್ ಓಪನ್ ಮಾಡಿ ಸೀಸ್ ಮಾಡ್ತಾರೆ. ಬ್ರೇಕ್ ಓಪನ್ ಮಾಡಿ ಏನೇನೆಲ್ಲ ಇದೆ ಇನ್ವೆಂಟ್ರಿ ಮಾಡಿಕೊಂಡು ಸಾಲಗಾರರು ಏನಾದ್ರು ಒಳಗಿತ್ತು ಅಂದರೆ ಸಾಮಾನೆಲ್ಲ ಆಚೆ ಹಾಕಿ. ಸೊ ಆವಾಗ ವ್ಯಾಲ್ಯೂಬಲ್ಸ್ ಕೂಡ ಇಟ್ಟೋಗಿದ್ರೆ, ನಾನು ಹೇಳಿದೆ 2 ರೀಸನ್ ಇದೆ. ಒಂದು ಇಂಟೆನ್ಷನಲಿ ಹೋಗಿರೋದು, ಇನ್ನೊಂದು ಅವ್ರು ಬರ್ತಾರೆ ಅಂತ ಗೊತ್ತಿರಲ್ಲ, ಹೋಗಿ ಬಂದುಬಿಡೋಣ. ಡ್ರಾಯರ್ ಓಪನ್ ಮಾಡೋದ್ರಿಂದ ಹಿಡಿದು ಎಲ್ಲನೂ ಕ್ಯಾಮ್ರಾನಲ್ಲಿ ಕ್ಯಾಪ್ಚರ್ ಆಗಿರಬೇಕು. ಅದು ವೀಡಿಯೋ ಮಾಡ್ಕೋತಾರೆ. ಸಪೋಸ್ 2 ನೆಕ್ಲೆಸ್ಸು, ಒಂದು 5 ಬಳೆ ಅಥವಾ ಒಂದು ಯಾವುದೋ ಚೈನು, ಅಷ್ಟನ್ನು ಹಾಗೆ ತೊಗೊಂಡು ಬ್ಯಾಂಕ್ ಸೇಫ್ಟಿ ಲಾಕರಲ್ಲಿ ಇಡಬೇಕು. ಒಂದು 5 ರೂಪಾಯಿ ಪೆನ್ ಬಿದ್ದಿದ್ರೂ ಅದನ್ನು ಅವ್ರ ಜೊತೆ ತೊಗೊಂಡು ಹೋಗುವಾಗಿಲ್ಲ. ನಂದೇ ಮನೆ ಅಂತ ಒಡೆದು ಹೋದರೆ, ಬೇರೆ ಅಪರಿಚಿತ ವ್ಯಕ್ತಿ ಟ್ರೆಸ್ ಪಾಸ್ ಮಾಡಿದ್ರೆ ಹೇಗೆ ಕನ್ಸಿಡರ್ ಆಗುತ್ತೋ ನಿಮ್ಮ ಮನೆಗೆ ನೀವು ಟ್ರೆಸ್ ಪಾಸ್ ಮಾಡಿದ್ರಿ ಅಂತ. ಈ ಆಕ್ಷನ್ ಇಸ್ ಮ್ಯಾಂಡೇಟ್ರಿ. ಸೊ ಇವತ್ತು ನಾನು ಸೇಲ್ಗಿಡ್ತೀನಿ ಅಂತ ಹೇಳಿದರೆ ಈ ಆಕ್ಷನ್ನು ಪ್ಲಸ್ ಬಾರೋರಿಗೆ ಅದ್ರ ಬಗ್ಗೆ ಇಂಟಿಮೇಷನ್ ಹೋಗಬೇಕು, ಸೇಲ್ ನೋಟಿಸು, ಆ್ಯಂಡ್ ಪಬ್ಲಿಕ್ಗೂ ಈ ಆಕ್ಷನ್ ಇದೆ ಅಂತ ಗೊತ್ತಾಗಬೇಕು. ಫ್ರಮ್ ದಿಸ್ ಡೇ 28 ಡೇಸ್ವರೆಗೂ ಟೈಮ್ ಇರುತ್ತೆ. ಆ ಟೈಮ್ ಕೊಡಲೇಬೇಕು, ಮ್ಯಾಂಡೇಟ್ರಿ. ಮೇಡಮ್ ಇವಾಗ ಬ್ಯಾಂಕ್ ಜಪ್ತಿ ಮಾಡ್ಲಿಕ್ಕೆ ಬರ್ತಾರಲ್ಲ ಮನೇಲಿರೋ ಯಾವೆಲ್ಲ ವಸ್ತುಗಳನ್ನ ಅವ್ರು ತಗೊಂಡು ಹೋಗ್ಬೋದು, ಯಾವೆಲ್ಲ ವಸ್ತುಗಳನ್ನ ಬಿಟ್ಟು ಹೋಗ್ಬೋದು, ಯಾವೆಲ್ಲ ಕನ್ಸಿಡರ್ ಆಗುತ್ತೆ ಲೋನ್ಗೆ? ಓಕೆ, ತುಂಬ ಒಳ್ಳೆ ಕ್ವೆಶನ್ ಕೇಳಿದ್ರಿ. ಬ್ಯಾಂಕು ಯಾವ ವಸ್ತುನೂ ತೊಗೊಂಡೋಗಿ ಇಟ್ಕೊಳ್ಳೋ ಆಗಿಲ್ಲ. ಬ್ಯಾಂಕ್ ಆಗಿರಲಿ, ರಿಕವರಿ ಏಜೆಂಟ್ ಆಗಿರಲಿ, ಒಬ್ಬ ರಿಕವರಿ ಏಜೆಂಟ್ ಫಾರ್ ಎಕ್ಸಾಂಪಲ್ ಮ್ಯಾನೇಜರು ರಿಕವರಿ ಏಜೆಂಟು ಮನೆ ಒಳಗೆ ತುಂಬ ಒಳ್ಳೊಳ್ಳೆ ಟಾಯ್ಸ್ ಇತ್ತು, ನಮ್ಮ ಮನೇಲಿ ಮಕ್ಕಳಿದಾರಲ್ಲ ತೊಗೊಂಡೋಗ್ಬಿಡೋಣ, ನೋ ಆಯಿತಾ. ಸರಿ, ವ್ಯಾಲ್ಯೂಬಲ್ಸ್ ಇತ್ತು, ಜ್ಯುವೆಲ್ಸು, ಆ ಥರದ್ದೆಲ್ಲನೂ ನೀವು ಸಾಮಾನ್ಯತ್ತು ಆಚೆ ಹಾಕೋ ಥರ ಅದನ್ನೆಲ್ಲ ತೊಗೊಂಡೋಗೋದಾಗಲಿ ಬ್ಯಾಂಕಲ್ಲಿ ಹೋಗಿ ಇಟ್ಕೊಳ್ಳೋದಾಗಲಿ ಹಂಗೆಲ್ಲ ಮಾಡೋಕ್ಕೆ ಬರೋಲ್ಲ. ಅರ್ಥ ಆಯ್ತಾ? ಎಲ್ಲಿಂದ ಫ್ರಮ್ ದ ಗೇಟ್ ಯಾವಾಗ ಎಂಟ್ರಾಗುತ್ತಲ್ಲ ರಿಕವರಿ ಪ್ರೋಸೆಸ್ ಸ್ಟಾರ್ಟ್ ಮಾಡೋಕ್ಕೆ, ಸೀಸ್ ಮಾಡೋಕ್ಕೆ, ಅಲ್ಲಿಂದಾನೇ ಕ್ಯಾಮ್ರಾಮನ್ ಇರ್ತಾರೆ. ವೀಡಿಯೋ, ಫೋಟೋ ಎಲ್ಲ ಇಟ್ ಈಸ್ ಮ್ಯಾಂಡೇಟ್ರಿ. ಇಟ್ ಈಸ್ ಅ ಟೀಮ್. ರಿಕವರಿಗೆ ಅಂತ ಹೋಗುವಾಗ ಮನೆ ಸೀಸ್ ಮಾಡೋಕ್ಕೆ ಸೆಕ್ಷನ್ 14 ಆರ್ಡರ್ ಹೇಗೆ ಮ್ಯಾಂಡೇಟ್ರಿ ಇರುತ್ತೋ, ಆರ್ಡ್ರ್ ಆದಮೇಲೆ ವೆಕೇಷನ್ ನೋಟಿಸ್ ಅಂತ ಹೇಳಿದೆ 7 ಡೇಸು. ಅದಾದ 7 ಡೇಸ್ ಮೇಲೆ ಯಾವಾಗಾದ್ರು ಹೋಗ್ಬೋದು ಬ್ಯಾಂಕ್. ನೆಕ್ಸ್ಟ್ ಡೇನೇ ಹೋಗ್ಬೋದು, 1 ತಿಂಗಳಾದ್ಮೇಲೆ ಹೋಗ್ಬೋದು, 2 ತಿಂಗಳಾದ್ಮೇಲೆ ಹೋಗ್ಬೋದು. ಸೊ ಇಟ್ ಈಸ್ ಅ ಡಿಸ್ಕ್ರಿಷನರಿ ಪವರ್ ಆಫ್ ದ ಬ್ಯಾಂಕ್. ಬಿಕಾಸ್ ಅವ್ರಿಗೂ ಬೇರೆ ಬೇರೆ ಅಸೆಟ್ಸ್ ಎಲ್ಲನೂ ರಿಕವರಿ ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ಪ್ರಯಾರಿಟಿ ವೈಸ್, ಸೀನಿಯಾರಿಟಿ ವೈಸ್ ತೊಗೊಂಡಿರ್ತಾರೆ. ಹಾಗಾಗಿ ಅದು ನೋಡಿಕೊಂಡು ಅವರು ಹೋಗ್ತಾರೆ. ಹೋಗುವಾಗ ವಿತ್ ಕ್ಯಾಮ್ರಾ, ಅದು ಡೇಟ್ ಇರಬೇಕು ಆ ಕ್ಯಾಮ್ರಾನಲ್ಲಿ, ಅದು ಕೂಡ ಮ್ಯಾಂಡೇಟ್ರಿ. ಸೊ ಇವತ್ತೇನು 12th 13th ಏನಿದೆ, ಸೊ ಮಂತು, ಸೊ ಇಯರು ಫಿಕ್ಸ್ ಮಾಡ್ಕೋಬೇಕು ಅದರಲ್ಲಿ. ಆ ಡೇಟಲ್ಲಿ ಈ ಟೈಮಿಗೆ ನಾವು ಹೋಗಿದ್ವಿ. ಸೊ ಅವ್ರು ಬೆಳಗ್ಗೆನೇ ಬಂದುಬಿಟ್ರು ಅಂತ ಎಲ್ಲ ಹೇಳೋಕ್ಕೆ ಬರೋಲ್ಲ. ಆವಾಗ ಡೇ ಟು ಟೈಮೆಲ್ಲ ಫಿಕ್ಸ್ ಮಾಡಿ ಇಂಥ ಡೇಟ್ಗೆ ಫುಲ್ಲು ಟೀಮ್ ಇರುತ್ತೆ. ಸೆಕ್ಷನ್ 14 ಆರ್ಡರ್ ಪಾಸ್ ಮಾಡುವಾಗ ಜಡ್ಜು ಅದಕ್ಕೆ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ಗೆ ಆರ್ಡ್ರ್ ಮಾಡಿರ್ತಾರೆ. ಸೊ ದ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಹಿಯರ್ ಬೈ ಡೈರೆಕ್ಟೆಡ್ ಟು ಅಸಿಸ್ಟ್ ದ ಪೆಟಿಷನರ್ ಅಂದರೆ ಇಲ್ಲಿ ಬ್ಯಾಂಕು. ಅಲ್ಲಿ ಈ ಥರ ಸೀಸ್ ಮಾಡೋಕ್ಕೆ ಬಂದಿದ್ದಾರೆ ಅಂದ ತಕ್ಷಣ ಬಾರೋವರ್ಸು ಗಲಾಟೆ ಮಾಡೋ ಚಾನ್ಸಸ್ ಇರುತ್ತೆ, ಆಯಿತಾ. ಅಲ್ಲ, ಯಾರೇ ಆಗಲಿ ಇದು ಗಲಾಟೆ ಮಾಡ್ತಾರೆ, ಹ್ಯೂಮನ್ ಟೆಂಡೆನ್ಸಿ. ಇಷ್ಟಾಗಿ ನಾನು ಮನೆ ಕಳ್ಕೊಂಡ್ಬಿಡ್ತಾ ಇದ್ದೀನಿ, ಇನ್ನು ಸ್ವಲ್ಪತ್ತಿಗೆ ನಾನು ರೋಡಲ್ಲಿ ಇರ್ತೀನಿ ಅಂದರೆ ಯಾರಿಗೇ ಆಗಲಿ ಅವರು ಅದನ್ನು ಖುಷಿಯಾಗಿ ಯಾರೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ರೆಸಿಸ್ಟೆನ್ಸ್ ಬಂದೇ ಬರುತ್ತೆ. ಫಿಸಿಕಲಿ ಆಗಿರ್ಬೋದು, ಅವರು ಮೆಂಟಲಿ ಇಲ್ಲ ಅಥವಾ ಫಿಲ್ತಿ ಲ್ಯಾಂಗ್ವೇಜ್ ಯೂಸ್ ಮಾಡಿ ಅದೆಲ್ಲನೂ ಪ್ರಿವೆಂಟ್ ಮಾಡೋಕ್ಕೇ ಪೊಲೀಸ್ನ ಕಳಿಸಿರ್ತಾರೆ. ಸೊ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ಗೆ ಆರ್ಡ್ರ್ ಮಾಡಿರ್ತಾರೆ. ಸರಿ, ಹೋದರೂ ಅದೆಲ್ಲನೂ ವೀಡಿಯೋ ಆಗಬೇಕು. ಸಮ್ಟೈಮ್ಸು ನಾವು ಹೋಗುವಾಗ ಸೂಸೈಡ್ಗೆಲ್ಲನೂ ಅಟೆಂಪ್ಟ್ ಮಾಡ್ಕೊಳ್ಳೋಕೆ ಹೋಗ್ತಾರೆ ಬಾರೋವರ್ಸು, ಸಾಲ ತೊಗೊಂಡಿರೋ ಅಂಥವ್ರು. ಸೊ ಅದನ್ನೆಲ್ಲ ಪ್ರಿವೆಂಟ್ ಮಾಡಬೇಕಂದ್ರೆ ಅಲ್ಲಿ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಬೇಕಾಗತ್ತೆ. ಅವರೇ ಸೂಸೈಡ್ ಮಾಡಿಕೊಂಡು ಬ್ಯಾಂಕವ್ರು ಬಂದು ಕೊಲೆ ಮಾಡಿದ್ರು ಅಂತ ಹೇಳಿಬಿಟ್ರೆ ಸೊ ಅಲ್ಲಿ ಇನ್ನೊಂದು ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಟು ಅವಾಯ್ಡ್ ದೋಸ್ ಕೈಂಡ್ ಆಫ್ ಕಾಂಪ್ಲಿಕೇಶನ್ಸ್ ಕೋರ್ಟು ಆಲ್ರೆಡಿ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ಗೆ ಆರ್ಡರ್ ಮಾಡಿರುತ್ತೆ. ಅದು ಫ್ಯಾಮಿಲಿ ಆಗಿದ್ದರೆ, ಲೇಡೀಸ್ ಯಾರಾದರೂ ಇತ್ತು ಅಂತ ಹೇಳಿದರೆ, ಅಮ್ಮನೋ ಯಾವುದು ಸಾಲಗಾರಂದು ಅಮ್ಮನೋ ತಂಗಿನೋ ಹೆಂಡ್ತಿನೋ ಅಥವಾ ಹೆಣ್ಮಕ್ಳು ಇದ್ದರೆ ಅದು ಅವ್ರದ್ದು ಮಗಳೂ ಯಾರೋ ಇತ್ತು ಅಂದರೆ ವಿಮೆನ್ ಪಿ ಸಿ ಮ್ಯಾಂಡೇಟ್ರಿ. ಸೊ ಅಲ್ಲೊಂದು ವಿಮೆನ್ ಪಿ ಸಿ ಅಂತೂ ಇರಲೇಬೇಕಾಗುತ್ತೆ. ತುಂಬ ಜನ ಲೇಡೀಸ್ ಇತ್ತು ಅಂದರೆ 2-3 ವಿಮೆನ್ ಪಿ ಸಿ ಪ್ಲಸ್ ಆವಾಗ ಜೆಂಟ್ಸ್ ಪಿ ಸಿನೂ ಇರ್ತಾರೆ. ಅವನ್ನ ಕರ್ಕೊಂಡು ಹೋಗಬೇಕು. ಸಪೋಸ್ ಕರ್ಕೊಂಡು ಹೋಗಿಲ್ಲ ಅಂದರೆ ಏನಾಗುತ್ತೆ, ಹೆಣ್ಮಕ್ಳನ್ನ ಜೆಂಟ್ಸ್ ಪಿ ಸಿ ಕೈ ಇಟ್ಕೊಂಡು ಇಳಿಯೋದಾಗಲಿ, ನೀನು ಕೋಪ ಮಾಡ್ಕೊಂಡು ಮಾತಾಡೋದು ಅದೆಲ್ಲ ಮಾಡೋವಾಗಿಲ್ಲ. ಸೊ ಅದು ಸಪೋಸ್ ಅವರಾಗವರೇ ಹೋದರೆ ಫೈನ್. ಅವ್ರು ಹೋಗ್ತಿಲ್ಲ ಅಂದಾಗ ಲೇಡಿ ಪಿ ಸಿಗೆ ಮಾತ್ರನೇ ಕೈ ಇಟ್ಕೊಂಡು ಆಚೆ ಹೇಳ್ಕೊಂಡು ಹೋಗೋಕ್ಕಾಗೋದು, ಕರ್ಕೊಂಡು ಹೋಗೋಕ್ಕಾಗೋದು. ಎಳ್ದಾಕುವಾಗೂ ಇಲ್ಲ, ಆ ಥರ ಮಾಡೋವಾಗಿಲ್ಲ ಪೊಲೀಸು. ಸೊ ಅವ್ರನ್ನ ಫೋರ್ಸಿಬ್ಲಿ ಆಚೆ ಕರ್ಕೊಂಬರ್ಬೇಕಾಗತ್ತೆ. ಅವರು ಇಲ್ಲ ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ, ಟೈಟಾಗಿ ಅದು ಕಾಟ್ ಇಟ್ಕೊಂಡು ಕೂತ್ಬಿಡ್ತಾರೆ, ಸೋಫಾ ಟೈಟಾಗಿ ಇಟ್ಕೊಂಡು ನನ್ನನ್ನು ಆಚೆ ಕಳಿಸ್ಬೇಡಿ, ನನ್ನನ್ನು ಲಾಕ್ ಮಾಡೋದಾದ್ರೆ ನನ್ನನ್ನು ಸೇರಿಸಿ ಲಾಕ್ ಮಾಡಿ, ಈ ಥರ ಎಲ್ಲ ರೆಸಿಸ್ಟೆನ್ಸ್ ಬರುತ್ತಲ್ಲ. ಅದಕ್ಕೋಸ್ಕರ ಟು ಅಸಿಸ್ಟ್ ದ ಪೆಟಿಷನರ್ ಅಂದರೆ ಬ್ಯಾಂಕ್ನ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಜೊತೆಗೆ ಹೋಗಬೇಕಾಗತ್ತೆ. ಸೊ ಇಷ್ಟು ಟೀಮ್ ಇರುತ್ತೆ. ಆ್ಯಂಡ್ ಅದಾದಮೇಲಿಂದ ಫಸ್ಟ್ ಮ್ಯಾನೇಜರು ಸ್ಕೇಲ್ 4 ಆಗಿರಬೇಕು, ಅದರದಾವು ರಿಕವರಿ ಏಜೆಂಟ್ಸು. ಆ ಸಾಮಾನು ಹೊರಗೆ ಹಾಕೋಕ್ಕೆ ಅವ್ರಿಗೆ ಹುಡುಗರು ಬೇಕಾಗತ್ತೆ.
ಸೊ ಹೊರಗೆ ಹಾಕಬೇಕು ಅನ್ನೋದು ಮ್ಯಾಂಡೇಟ್ರಿ ಇಲ್ಲ, ಬಟ್ ಅಲ್ಲಿ ಕಂಡೀಷನ್ ಆ ಥರ ಇರಲ್ಲ, ಅದನ್ನು ನೋಡಿ ಆಚೆ ಹಾಕ್ತಾರೆ. ವ್ಯಾಲ್ಯೂಬಲ್ ಜುವೆಲ್ಸು, ಗೋಲ್ಡ್ ಜುವೆಲ್ಸು, ಡೈಮಂಡ್ಸು ಅದು ಏನಾರು ಇತ್ತು ಅಂತಂದರೆ ಅವ್ರಿಗೆ ಡೆಫಿನೆಟ್ಲಿ ಅವಕಾಶ ಕೊಡುತ್ತೆ. ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬಿಡಿ ನೀವು, ನಾವು ಅದನ್ನು ಸೇರಿಸಿ ಸೀಸ್ ಮಾಡೋಕ್ಕೆ ಬರಲ್ಲ. ಅಂದರೆ ಬ್ಯಾಂಕ್ ಅವ್ರು ಏನು ತೊಗೊಂಡೋಗಲ್ಲ, ತೊಗೊಂಡೋಗುವಾಗಲೇ ಇಲ್ಲ. ಒಂದು ₹5 ಪೆನ್ ಬಿದ್ದಿದ್ರೂ ಅದನ್ನು ಅವ್ರ ಜೊತೆ ತೊಗೊಂಡು ಹೋಗುವಾಗಿಲ್ಲ. 5 ಆಚೆ ಹಾಕಿ ಇಲ್ಲ ಇನ್ವೆಂಟ್ರಿ ಮಾಡಿ. ಸೊ ವೆನ್ ವಿ ಒಂದು 2 ರೂಮು 3 ರೂಮ್ ಇರುತ್ತೆ. ವೆನ್ ವಿ ಎಂಟರ್ ಇನ್ ಟು ದ ಫಸ್ಟ್ ರೂಮ್ ವಿ ಫೌಂಡ್ 1 ಪೆನ್, ಅದು ವೀಡಿಯೋ ಆಗಿರುತ್ತೆ. ಅಲ್ಲಿ ನಾವು ರೂಮ್ಗೆ ನಂಬರ್ ಹಾಕೋತಾರೆ, ಅಲ್ಲಿ ಹೋದಾಗ ಕೆಳಗಡೆ ಒಂದು ₹5 ಒಂದು ಪೆನ್ ಬಿದ್ದಿರುತ್ತೆ. ನೀವು ಅಲ್ಲಿ ಬಾರೋವರ್ಸ್ ಇರಲ್ಲ, ಆಯಿತಾ? ನೀವು ಆ ಪೆನ್ನಲ್ಲಿ ಇದೆ ಅಂತಲೂ ಇನ್ವೆಂಟ್ರಿ ಮಾಡ್ಕೋಬೇಕು, ಅದು ಕೂಡ ನೀವು ತೊಗೊಂಡು ಹೋಗೋವಾಗಿಲ್ಲ. ವ್ಯಾಲ್ಯೂಬಲ್ಸ್ ಇತ್ತು, ಬಾರೋವರ್ಸ್ ಇರಲ್ಲ, ಊರಿಗೆ ಹೋಗ್ಬಿಟ್ಟಿರ್ತಾರೆ, ಆಯಿತಾ? ಸೊ ಅವಾಗ ಮನೇಲಿ ಬಾಗಿಲು ತೆಗಿಯೋರು ಲಾಕ್ ಮಾಡ್ಕೊಂಡಿರ್ತಾರೆ. ಅದೇ ಆರ್ಡ್ರಲ್ಲಿ ಸೆಕ್ಷನ್ 14 ಆರ್ಡ್ರಲ್ಲಿ ನಾವು ಪ್ರೇಯರ್ ಕೇಳಿರ್ತೀವಿ, ಇಫ್ ಇಟ್ ಈಸ್ ಫೌಂಡ್ ದಟ್ ಇಟ್ ಈಸ್ ಲಾಕ್ಡ್, ಓಕೆ, ಕೈಂಡ್ಲಿ ಪರ್ಮಿಟ್ ಅಷ್ಟು ಬ್ರೇಕ್ ಓಪನ್ ದ ಲಾಕ್ ಅಂತ ಹೇಳ್ಬಿಟ್ಟು ಕೋರ್ಟು ಬ್ರೇಕ್ ಓಪನ್ ಮಾಡೋಕ್ಕೆ ಆರ್ಡ್ರ್ ಮಾಡಿರುತ್ತೆ. ಮನೇಲಿ ಯಾರೂ ಇಲ್ಲ ಅಂದ್ರೂ ಓಪನ್ ಮಾಡ್ಬೋದು. ಯಾರೂ ಇಲ್ಲ ಅಂದರೆ ಸಮ್ಟೈಮ್ಸ್ ಹೋಗಿರ್ತಾರೆ, ಇವತ್ತು ಬರ್ತಾರೆ ರಿಕವರಿಗಿಂತ ಗೊತ್ತಿಲ್ಲದೇನೆ ಹೋಗಿರ್ತಾರೆ, ಕೆಲವೊಂದು ಸತಿ ಪರ್ಪಸ್ಲಿ ಹೋಗಿರ್ತಾರೆ. ನಾವು ಲಾಕ್ ಮಾಡ್ಕೊಂಡು ನಾವೇ ಹೊಟ್ಟೋದ್ರೆ ಬ್ಯಾಂಕ್ ಏನು ಮಾಡುತ್ತೆ ಅಂತ. ಸೊ ಅಗೈನ್ ಲ್ಯಾಕ್ ಆಫ್ ನಾಲೆಡ್ಜ್. ಸೊ ಈ ಥರನೂ ಪಾಸಿಬಿಲಿಟೀಸ್ ಇದೆ. ಅವಾಯ್ಡ್ ಮಾಡೋಕ್ಕೆ ಯಾವುದೋ ಬೇರೆ ಕಡೆ ಬೇರೆ ಸ್ಟೇಟ್ಗೆ ಹೋಗ್ಬಿಡೋದು, ಅವ್ರು ಬರೋವರೆಗೂ ವೆಯ್ಟ್ ಮಾಡ್ಕೊತ ಕೂತ್ಕೊಂಡ್ರೆ ಅಗೈನ್ ಇಂಟ್ರೆಸ್ಟ್ ಆವಾಗಲೂ ಆ್ಯಡ್ ಆಗ್ತಾ ಇರುತ್ತೆ. ಪಬ್ಲಿಕ್ ಮನಿ ಅದು, ಅಗೈನ್ ಲಾಸ್ ಆಗುತ್ತೆ ಬ್ಯಾಂಕ್ಗೆ. ಆವಾಗ ಬ್ರೇಕ್ ಓಪನ್ ಲಾಕು ಇಟ್ ಈಸ್ ಮ್ಯಾಂಡೇಟ್ರಿ. ಸುಮ್ಮನೆ ಯಾರೂ ಇಲ್ಲ, ವಿತೌಟ್ ಆರ್ಡರ್ ಅದನ್ನು ಬ್ರೇಕ್ ಮಾಡೋಕ್ಕೆ ಬರಲ್ಲ. ಸೊ ಎವ್ರಿ ಟೈಮ್ ಕೋರ್ಟ್ಗೆ ಅಪ್ರೋಚ್ ಆಗಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬಿಟ್ಟು ಅದೇ ಪೆಟಿಷನಲ್ಲಿ ಆ ಪ್ರೇಯರ್ ಹಾಕಿರ್ತೀವಿ, ಇಫ್ ಇಟ್ ಈಸ್ ಫೌಂಡ್ ಲಾಕ್ಡ್, ಸೊ ಲೆಟ್ ಅಸ್ ಗಿವ್ ಮಿ ಪರ್ಮಿಷನ್ ಟು ಬ್ರೇಕ್ ಓಪನ್ ದ ಲಾಕ್ ಅಂತ ಕೇಳಿಬಿಟ್ಟು ಹೇಳಿರ್ತೀವಿ. ಅದನ್ನು ಅಲೋ ಮಾಡಿರುತ್ತೆ ಕೋರ್ಟು. ಅದು ಸೊ ಅಂದರೆ ಅಲೋ ಮಾಡಿದೆ ಪೆಟಿಷನ್ನ ಅಂದರೆ ಪರ್ಮಿಷನ್ ಗ್ರ್ಯಾಂಟ್ ಮಾಡಿದಾಗೇನೆ. ಸೊ ಬ್ರೇಕ್ ಓಪನ್ ವಿತ್ ಕ್ಯಾಮ್ರಾನೇ ಮಾಡಬೇಕು, ಬ್ರೇಕ್ ಓಪನ್ ಮಾಡೋದನ್ನು ರೆಕಾರ್ಡ್ ಆಗಬೇಕು. ಓಕೆ, ಬ್ರೇಕ್ ಓಪನ್ ಮಾಡಿ ಸೀಸ್ ಮಾಡ್ತಾರೆ. ಬ್ರೇಕ್ ಓಪನ್ ಮಾಡಿ ಏನೇನೆಲ್ಲ ಇದೆ ಇನ್ವೆಂಟ್ರಿ ಮಾಡಿಕೊಂಡು, ಅರ್ಥ ಆಯ್ತಾ? ಸಪೋಸ್ ಅವ್ರು ಬಾರೋವರ್ ಇತ್ತು ಅಂತ ಹೇಳಿದರೆ ಒಳಗಡೆ, ಸಾಲಗಾರರು ಇತ್ತು, ಸಾಲಗಾರರು ಏನಾದ್ರು ಒಳಗಿತ್ತು ಅಂದರೆ ಸಾಮಾನೆಲ್ಲ ಆಚೆ ಹಾಕಿ. ಸೊ ಆವಾಗ ವ್ಯಾಲ್ಯೂಬಲ್ಸ್ ಕೂಡ ಇಟ್ಟೋಗಿದ್ರೆ, ನಾನು ಹೇಳಿದೆ 2 ರೀಸನ್ ಇದೆ, ಒಂದು ಇಂಟೆನ್ಷನಲಿ ಹೋಗಿರೋದು, ಇನ್ನೊಂದು ಅವ್ರು ಬರ್ತಾರೆ ಅಂತ ಗೊತ್ತಿರಲ್ಲ ಹೋಗಿ ಬಂದುಬಿಡೋಣ. ಸೊ ಆವಾಗ ಅದನ್ನು ಕೂಡ ಕ್ಯಾಮ್ರಾ ವಿತ್ ಕ್ಯಾಮ್ರಾನೇ, ಡ್ರಾಯರ್ ಓಪನ್ ಮಾಡೋದ್ರಿಂದ ಹಿಡಿದು ಎಲ್ಲನೂ ಕ್ಯಾಮ್ರಾನಲ್ಲಿ ಕ್ಯಾಪ್ಚರ್ ಆಗಿರಬೇಕು. ಅದು ವೀಡಿಯೋ ಮಾಡ್ಕೋತಾರೆ. ಸಪೋಸ್ 2 ನೆಕ್ಲೆಸ್ಸು, ಒಂದು 5 ಬಳೆ ಅಥವಾ ಒಂದು ಯಾವುದೋ ಚೈನು, ಅಷ್ಟನ್ನು ಹಾಗೆ ತೊಗೊಂಡು ಬ್ಯಾಂಕ್ ಸೇಫ್ಟಿ ಲಾಕರಲ್ಲಿ ಇರಬೇಕು, ಆಯಿತಾ? ಸೊ ಅವ್ರು ಬಂದಾಗ 5 ರಿಟರ್ನ್ ಮಾಡ್ಬೋದು, ಆರ್ ಅದು ಆಕ್ಷನ್ಗೆ ಹಾಕಿದಾಗ ಅವರು ರಿಟರ್ನು ತೊಗೊಳ್ಳಲ್ಲ, ಬೇಜಾರಾಗಿ ಎಲ್ಲೋ ಹೋಗಿರ್ತಾರೆ, ಅಗೇನ್ ಅದನ್ನು ಆಕ್ಷನ್ ಆಗಬೇಕು. ಮ್ಯಾನೇಜರ್ ಮನೆಗೆ ತೊಗೊಂಡು ಹೋಗೋದಲ್ಲ, ಮ್ಯಾನೇಜರು ನಾವು ತೊಗೊಂಡು ಹೋಗ್ಬಿಡೋಣ, ಅಥವಾ ಸ್ವಲ್ಪ ರಿಕವರಿ ಏಜೆಂಟು ನೀವು ಸ್ವಲ್ಪ ಇಟ್ಕೊಳ್ಳಿ ನಾವು ಸ್ವಲ್ಪ ಇಟ್ಕೊಳ್ಳಲ್ಲ, ಇಬ್ರಿಗೂ ಚಿನ್ನ ಆಯಿತು ಅದೆಲ್ಲ, ಬಿಕಾಸ್ ಅದರಲ್ಲಿ ಇರುತ್ತೆ ಕ್ಯಾಮ್ರಾನಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಸೊ ಯಾವುದೇ ವಸ್ತುನ ಅವರು ತೊಗೊಂಡೋಗೋಕ್ಕೆ ಬರೋದೇ ಇಲ್ಲ. 5 ಇನ್ವೆಂಟ್ರಿ ಆಗಬೇಕು, ಆರ್ ಬಾರೋವರ್ ಗಮನಕ್ಕೆ ಬಂದು ಅದನ್ನು ವಾಪಸ್ ತೊಗೊಂಡೋಗೋ ಥರ ಮಾಡಬೇಕಾಗತ್ತೆ. ಸೀಸ್ ಮಾಡಿದ್ದೆಲ್ಲ ಆದಮೇಲೆ ಈ ಏನೇನು CD ಬರ್ನ್ ಮಾಡಬೇಕಾಗತ್ತೆ. ವೀಡಿಯೋ ಏನೇನು ವೀಡಿಯೋ ಆಗಿರುತ್ತಲ್ಲ, ಫ್ರಮ್ ದ ಬಿಗಿನಿಂಗ್ ಗೇಟಿಂದ ಎಂಟ್ರ್ ಆಗೋವರೆಗೂ ಮುಗಿಯೋವರೆಗೂ ವೀಡಿಯೋ ಮಾಡಿರ್ತಾರೆ. CD ಮಾಡಿಸಿ ಪ್ಲಸ್ ಕೆಲವೊಂದು ಫೋಟೋ ಎಲ್ಲ ತೆಕ್ಕೋಬೇಕಾಗತ್ತೆ, ಕೆಲವೊಂದು ಆ್ಯಂಗಲಲ್ಲಿ ನಿಂತ್ಕೊಂಡು ಇಷ್ಟಿಷ್ಟು CD ಪ್ಲಸ್ ಫೋಟೋಸ್ ಎಲ್ಲನೂ ಯಾವ CMM ಆರ್ಡರು, ಯಾವ CMM ಕೋರ್ಟ್ ಅವ್ರಿಗೆ ಆರ್ಡ್ರ್ ಮಾಡಿತ್ತಲ್ಲ ಅವ್ರಿಗೆ ಅದನ್ನು ಆ ಕೋರ್ಟ್ಗೆ ಆ ಫೈಲ್ ಒಳಗಡೆ ಹಾಕಬೇಕು, ಸಬ್ಮಿಟ್ ಮಾಡಬೇಕು. ಇಷ್ಟು ಕಾಪೀಸು ಸಬ್ಮಿಟ್ ಮಾಡಬೇಕು. ಸೊ ಇದಾದಮೇಲಿಂದ ಅವರು ಇದನ್ನೇನಾದ್ರು ಚಾಲೆಂಜ್ ಮಾಡಿದ್ರೆ, CMM ಆರ್ಡರ್ ಪ್ರಕಾರ ಅವ್ರು ಮಾಡಲಿಲ್ಲ, ಅವರು ಟ್ರೆಸ್ಪಾಸ್ ಮಾಡಿದ್ರು, ಅದು ಇದನ್ನೆಲ್ಲ ಚಾಲೆಂಜ್ ಮಾಡೋದು ಅಗೇನ್ DRTನಲ್ಲಿ ಬಾರೋವರ್ಸು. ಸೊ ಆವಾಗ ಕೋರ್ಟ್ ಮೇ ಆರ್ಡರ್ ಟು, ಆವಾಗ ಒಬ್ಜೆಕ್ಷನ್ಸ್ ಫೈಲ್ ಮಾಡಬೇಕು. ಈಗ ನೀವು ಬಾರೋವರು ನಾನು ಬ್ಯಾಂಕ್ ಅಗೇನ್ಸ್ಟಾಗಿ ನೀವು ಫೈಲ್ ಮಾಡಿಬಿಟ್ಟು ಇಲ್ಲ ಯಾವುದೋ ಆ್ಯಸ್ ಪರ್ ಲಾ ಆಗಿಲ್ಲ ಅಂತ ಅವ್ರೇನಾರು ಅಲಿಗೇಷನ್ ಮಾಡಿದಾಗ ಐ ಆಮ್ ಸಪೋಸ್ ಟು ಫೈಲ್ ಒಬ್ಜೆಕ್ಷನ್ಸ್ ಫಾರ್ ದೋಸ್ ಕೈಂಡ್ ಆಫ್ ಥಿಂಗ್ಸ್. ಆವಾಗ ನಾನು ಇದನ್ನೆಲ್ಲ ಮತ್ತೆ ಅಗೇನ್ DRTಗೂ ಪ್ರೊಡ್ಯೂಸ್ ಮಾಡಿ, ನೋಡಿ ಆ್ಯಸ್ ಪರ್ ಲಾ ಯಾವ ಡೇಟು ಯಾವ ಟೈಮಲ್ಲಿ ನಾವು ವೀಡಿಯೋ ಮಾಡಿದ್ದೀವಿ, ವ್ಯಾಲ್ಯೂಬಲ್ಸ್ ಇತ್ತು ಅದನ್ನೆಲ್ಲ ವೀಡಿಯೋ ಮಾಡಿ ಅದನ್ನ ಎಲ್ಲಿಟ್ಟಿದ್ದೀವಿ, ಅಲ್ಲೇ ಸಪೋಸ್ ನಾವು ಹೇಳಿರ್ತೀವಿ ತೊಗೊಂಡೋಗಿ ನೀವು ಅಂತ, ಅವ್ರು ರೆಫ್ಯೂಸ್ ಮಾಡ್ತಾರೆ ಬೇಕಂತ ಕೆಲವೊಂದನ್ನು ಇಟ್ಟು, ಆಯಿತಾ? ಸೊ ಆ್ಯಂಡ್ ಅವರು ಕಬೋರ್ಡಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ ಕೆಲವು ಬಾರೋವರ್ಸು, ಆಯಿತಾ? ಅವರೇ ಹೇಳಿರ್ತಾರೆ, ಅದನ್ನು ಮ್ಯಾಂಡೇಟ್ರಿ ರೆಕಾರ್ಡ್ ಮಾಡ್ಕೋತೀವಿ. DRTಗೆ ಹೋದಾಗ 1 kg ಗೋಲ್ಡ್ ಇತ್ತು, ನಮ್ಮನ್ನು ತೊಗೊಳಕ್ಕೆ ಬಿಡಲಿಲ್ಲ ಅಂತ ಹೇಳುವಾಗ ನಮ್ಗೆ ಈ ವಿಡಿಯೋಸ್ ನಮಗೆ ಹೆಲ್ಪ್ ಆಗುತ್ತೆ. ನಾವು ಅವ್ರಿಗೆ ಹೇಳಿರ್ತೀವಿ, ಅವ್ರು ಏನೂ ಇಲ್ಲ ಅಂದಮೇಲೆ ಯೂಸ್ ಟು ಪ್ರೊಸೀಡ್ ಅದಕ್ಕೆ. ಸೊ ಅವರು ಇಂಟಿಮೇಷನ್ನೇ ಕೊಡಲಿಲ್ಲ, ನನಗೆ 1 kg ಗೋಲ್ಡ್ ಇತ್ತು, ಬ್ಯಾಂಕ್ ಎಲ್ಲ ತೊಗೊಂಡು ಹೋಗ್ಬಿಟ್ಟಿದೆ ಅಂತ ಹೇಳಿದರೆ ಬ್ಯಾಂಕ್ 1 kg ಗೋಲ್ಡನ್ನ ಕೊಟ್ಟರೆ ಆಯಿತು, ಅವ್ರ ಲೋನ್ ಅವರಿಗೆ ವಾಪಸ್ ಬಂದಂಗೆ ಆಯ್ತಲ್ಲ. ಎಲ್ಲರೂ ಒಬ್ಬೊಬ್ಬರೇ ಹಿಂಗೆ ಮಾಡಿಬಿಟ್ರೆ ಬ್ಯಾಂಕ್ ಉಳಿಬೇಕಾ ಬೇಡವಾ? ಸೊ ಈ ಥರ ಚಾನ್ಸಸ್ ಕೂಡ ಇರುತ್ತೆ. ಟು ಅವಾಯ್ಡ್ ಆಲ್ ದೀಸ್ ಕಾಂಪ್ಲಿಕೇಶನ್ಸ್ ಓನ್ಲಿ ಆ ವಿಡಿಯೋ ಕಾನ್ಸೆಪ್ಟು ಅದೆಲ್ಲನೂ ಇದೆ. ಸೊ DRTನಲ್ಲಿ ಅವ್ರು ಅಪ್ರೋಚ್ ಮಾಡ್ಬೋದು, ಅದು ಸ್ಟೇ ಕೂಡ ತೊಗೋಬೋದು. ಇಟ್ ಈಸ್ ಫಾರ್ ಅ ಲಿಮಿಟೆಡ್ ಪೀರಿಯಡ್. DRT ವರ್ಷಾನುಗಟ್ಟಲೆ ಕೊಡಲ್ಲ, ಬಾರೋವರ್ಗಾದರೂ ಆಗಲಿ ಟೆನೆಂಟ್ಗಾದರೂ ಆಗಲಿ. ಸೊ
ಲಿಮಿಟೆಡ್ ಪೀರಿಯಡ್ಗೆ ಸಬ್ಜೆಕ್ಟೆಡ್ ಟು ಪೇಮೆಂಟ್. ಇವಾಗ ನಿಮ್ಗೆ ಎಷ್ಟು ಟೈಮ್ ಬೇಕಪ್ಪ? ನನಗೊಂದು 6 ಮಂತ್ಸ್ ಬೇಕು. ಓಕೆ, 6 ಮಂತ್ಸ್ ಎಲ್ಲ ಕೊಡೋಕ್ಕಾಗಲ್ಲ, 3 ಮಂತ್ಸ್ ನಿಂಗೆ ಟೈಮ್ ಕೊಡ್ತೀನಿ. 1 crore ಕಟ್ಟಬೇಕಾಗಿ ಬರುತ್ತೆ, ಔಟ್ಸ್ಟ್ಯಾಂಡಿಂಗ್ ಡ್ಯೂ ಎಲ್ಲನೂ ಸೇರಿ. ಅದರಲ್ಲಿ 20% ಕಟ್ಟು ಇವಾಗ ಆ್ಯಸ್ ಆಫ್ ನೌ. 20% ಕಟ್ಟೋಕ್ಕೆ 1 ವೀಕ್ ಆರ್ 2 ವೀಕ್ ಟೈಮ್ ಕೊಡುತ್ತೆ. ಓಕೆ, ಅಷ್ಟು ಒಳಗಡೆ ಅದರಲ್ಲಿ 1 crore 20%, 20 lakhs 25 lakhs 20% ಆರ್ 30%ಅಲ್ಲಿ 20 lakhs 25 lakhs ಏನೇ ಇರುತ್ತಲ್ಲ ಅದನ್ನು ಕಟ್ಟಿದ್ರೆ ಎಷ್ಟು 3 ಮಂತ್ಸ್ವರೆಗೂ ಬ್ಯಾಂಕು ಶುಡ್ ನಾಟ್ ಪ್ರೊಸೀಡ್ ಅಂತ ಕೋರ್ಟ್ ಆರ್ಡರ್ ಮಾಡುತ್ತೆ. ಅದು ಸ್ಟೇ. ಸೊ ಯೂಶ್ವಲಿ ಇದರಲ್ಲಿ ಮತ್ತೆ ಜನಗಳಿಗೆ ಏನು ಕನ್ಫ್ಯೂಷನ್ಸ್ ಇರುತ್ತೆ ಅಂದರೆ, ಸ್ಟೇ ಆಯಿತು ಅಂದರೆ ಇನ್ನು ಇಂಟ್ರೆಸ್ಟು ಆ್ಯಡ್ ಆಗೋಲ್ಲ. ಸೊ ಬ್ಯಾಂಕು ಅದೆಷ್ಟಿದೆ ಇಷ್ಟು, ಇನ್ನು ಎಷ್ಟು ಕೋಟಿ, 1 ಕೋಟಿನಲ್ಲಿ 80 ಲಕ್ಷ ಕಟ್ಟಬೇಕಲ್ಲ, ಅಷ್ಟು ಕಟ್ಬಿಟ್ರೆ ಮುಗೀತು. ಅದು 3 ತಿಂಗಳು ಆದಮೇಲೂ ಅಷ್ಟೇ, 6 ತಿಂಗಳು ಆದಮೇಲೆ ಹಂಗೆ ಬರೋಲ್ಲ. ಅದು ಎಷ್ಟೆಲ್ಲ ಈ ಸ್ಟೇ ಪೀರಿಯಡ್ ಇರುತ್ತಲ್ಲ, 3 ತಿಂಗಳವರೆಗೂ ಕೋರ್ಟು ಕಾಲಾವಕಾಶ ಕೊಟ್ಟಿರುತ್ತೆ ಬ್ಯಾಂಕಿಗೆ. ಇಲ್ಲ ಅವ್ರನ್ನ ಎವಿಕ್ಟ್ ಮಾಡಿಸೋದಾಗಲಿ, ಎವಿಕ್ಟ್ ಮಾಡಿಸೋದು ಅಂದರೆ ಅವ್ರ ಮನೆ ಖಾಲಿ ಮಾಡಿಸೋದಾಗಲಿ ಅಥವಾ ಆ ಪ್ರಾಪರ್ಟಿನ ಸೇಲ್ ಮಾಡೋದಾಗಲಿ ಮಾಡಬೇಡಿ ಅಂತ. ಸೊ ಇಷ್ಟು ಅಮೌಂಟ್ ಕಟ್ಬಿಟ್ರೆ ಆಗೋಗುತ್ತೆ ಅಂತ. ಫ್ರಮ್ ದ ಡೇಟ್ ಆಫ್ ಏನು ಆರ್ಡ್ರ್ ಕೊಟ್ಟಿರುತ್ತೋ ಅದಾಗಿರಲಿ, ಯಾವಾಗ NPA ಆಯಿತು ಅಲ್ಲಿಂದ ಪೂರ್ತಿ ರಿಕವರಿ ಆಗೋವರೆಗೂ ಎವ್ರಿ ಡೇ ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಇರುತ್ತೆ. ಸೊ ಇದು ಜನಗಳ ಗಮನದಲ್ಲಿ ಇಟ್ಕೋಬೇಕು. ಮನೆಗೆ ಹೋಗ್ಬಿಟ್ಟು ನಮ್ಮ ಅಡ್ವೊಕೇಟ್ ಸ್ಟೇ ಕೊಡಿಸ್ಬಿಟ್ಟಿದ್ದಾರೆ, ಇನ್ನಾಯಿತು ಈಗ ಎಷ್ಟಿದೆ ಇಷ್ಟು ಮಾತ್ರನೇ ಅರೇಂಜ್ ಮಾಡೋಣ, ಇಟ್ ಈಸ್ ಟೋಟಲಿ ರಾಂಗ್ ಕನ್ಸೆಪ್ಷನ್. ಅದ್ರ ಬಗ್ಗೆ ಜನತೆ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಅನ್ಕೋತೀನಿ. ಸೀಸ್ ಮನೆ ಲಾಕರ್ ಮಾಡ್ತಾರಲ್ಲ, ಮನೆ ಲಾಕ್ ಮಾಡ್ತಾರೆ ಬ್ಯಾಂಕವ್ರು ಬಂದು, ಅದಾದ ನಂತರ ಸಾಲಗಾರರು ರಿಪೀಟ್ ಬಂದು ಅವ್ರ ಮನೆ ಆಗಿರುತ್ತೆ, ಲಾಕರ್ ಓಪನ್ ಮಾಡಿದರೆ ಏನು ಅಗೇನೆಸ್ಟ್ ಎಲ್ಲ ಏನಿರುತ್ತೆ, ಏನು ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಇರುತ್ತೆ ಅವ್ರಿಗೆ? ಸೊ ಇವಾಗ ನಿಮ್ಮ ಪ್ರಕಾರ ಅವರು ಸೀಸ್ ಮಾಡಿಕೊಂಡು ಅದು ಬ್ಯಾಂಕ್ದೇ ಬೀಗ, ನಾನು ಅವಾಗೇ ಹೇಳಿದ್ನಲ್ಲ, ಎಲ್ಲ ಬ್ಯಾಂಕೇ ಪ್ರೊವೈಡ್ ಮಾಡುತ್ತೆ. ಅವ್ರದ್ದೇನೋ ಬೀಗ ಇತ್ತು ಅದನ್ನು ಕಂಟಿನ್ಯೂ ಮಾಡುವಾಗಿಲ್ಲ, ಹೊಸ ಲಾಕ್ ತರಬೇಕು. ಅದಕ್ಕೆ ಆಬ್ವಿಯಸ್ಲಿ ಅದಕ್ಕೆ ಹೊಸ ಕೀಸ್ ಇರುತ್ತೆ ತೊಗೊಂಡು. ಸೊ ಆ ವೈಟ್ ಬಟ್ಟೆ ಎಲ್ಲ ಏನಿದೆ ಅದೆಲ್ಲ ಹಾಕಿ ಸ್ಟ್ಯಾಂಪ್ ಹಾಕಿ ಬ್ಯಾಂಕು ಹೋಗುತ್ತೆ. ಬ್ಯಾಂಕ್ ಹೋಗಿದ ತಕ್ಷಣ ನಮ್ಮನೇ ಅಲ್ವಾ ಅಂತ ವಾಪಸ್ ಬಾರೋವರ್ಸ್ ಬಂದುಬಿಟ್ಟು ಆ ಬೀಗನೆಲ್ಲ ಹೊಡೆದಾಕಿ ಒಳಗೋಯ್ತು ಅಂದರೆ ಟ್ರೆಸ್ ಪಾಸ್. ಇಟ್ ವಿಲ್ ಕಮ್ಸ್ ಅಂಡರ್ ದ ಡೆಫಿನೇಷನ್ ಆಫ್ ಟ್ರೆಸ್ ಪಾಸ್. ಆ ಮನೆಗೆ ಫೋರ್ಸಿಬ್ಲಿ ಹೋದಂಗೆ ಆಯಿತು. ಸೊ ಈಗ ಅವ್ರಿಗೆ ಲೀಗಲಿ ರೈಟ್ಸ್ ಇಲ್ಲ, ಅವ್ರ ಮನೆಯೇ ಇರ್ಬೋದು, ಬಟ್ ಬ್ಯಾಂಕು ಅದನ್ನು ಸೀಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಅದರ ಫಿಸಿಕಲ್ ಪೊಸಿಷನ್, ದಟ್ ಇಸ್ ದ ರೀಸನ್ ಇಟ್ ಈಸ್ ಕಾಲ್ಡ್ ಆಸ್ ಫಿಸಿಕಲ್ ಪೊಸಿಷನ್. ಸೆಕ್ಷನ್ 14 ಆರ್ಡರ್ ತೊಗೊಳ್ಳೋದೇ ಫಿಸಿಕಲ್ ಪೊಸಿಷನ್ ತೊಗೊಳ್ಳೋಕ್ಕೆ. ಆವಾಗ 13(4) ತೊಗೊಳ್ಳುವಾಗ ಸಿಂಬಾಲಿಕ್ ಪೊಸಿಷನ್ ಬಂದಿತ್ತು. ಸೊ ಇವಾಗ ನಿಮಗೆ CMM ಆರ್ಡರ್ ತೊಗೊಂಡಾಗ ಫಿಸಿಕಲ್ ಪೊಸಿಷನ್ನೇ ಬ್ಯಾಂಕ್ ತೊಗೊಂಡಿದ್ದಾಗೋಯ್ತು. ಅವ್ರು ಆ ಕಡೆ ಹೋಗಿದ ತಕ್ಷಣ ನಿಮಗೆ ಹೋಗೋಕ್ಕೆ ಬರೋಲ್ಲ. ಟ್ರೆಸ್ ಪಾಸ್ಗೆ ಏನು ಅಗೇನ್ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗುತ್ತೋ, ಯಾರು ಈಗ ನಿಮ್ಮದೇ ಮನೆ ಆಗಿರುತ್ತೆ, ಯಾರೋ ಅಪರಿಚಿತ ವ್ಯಕ್ತಿ ನಿಮ್ಮ ಮನೆ ಒಳಗೆ ನುಗ್ಗಿದ್ರೆ ಕಳ್ತನದ ಪರ್ಪಸ್ಸೋ ಅಥವಾ ನನ್ನ ಮನೆ ಅಂತ ಆಕ್ಯುಪೈ ಮಾಡ್ಕೊಳ್ಳೋಕ್ಕೋ ಅವ್ನಿಗೆ ಏನು ಪನಿಷ್ಮೆಂಟ್ ಆಗುತ್ತೆ ಅದು ನಿಮಗೆ ಆಗುತ್ತೆ. ನನ್ನದೇ ಮನೆ, ನಾನು ಹೆಂಗೆ ಟ್ರೆಸ್ ಪಾಸ್ ಆಯಿತು, ಇವಾಗ ಅದು ನಿಮ್ಮದಲ್ಲ, ಫಿಸಿಕಲ್ ಪೊಸಿಷನ್ ಬ್ಯಾಂಕಿಗೆ ಹೋಗ್ಬಿಟ್ಟಿದೆ, ಆಯಿತಾ, ನಿಮ್ಮದೇ ನೇಮಲ್ಲಿದೆ, ಬಟ್ ಅದನ್ನು ಸೇಲ್ ಮಾಡಬೇಕು ಬ್ಯಾಂಕು. ಇದಾದಮೇಲಿಂದ ನನ್ನದೇ ಮನೆ ಅಂತ ಹೊಡೆದು ಹೋದರೆ ಬೇರೆ ಅಪರಿಚಿತ ವ್ಯಕ್ತಿ ಟ್ರೆಸ್ ಪಾಸ್ ಮಾಡಿದ್ರೆ ಹೇಗೆ ಕನ್ಸಿಡರ್ ಆಗುತ್ತೋ ನಿಮ್ಮ ಮನೆಗೆ ನೀವು ಟ್ರೆಸ್ ಪಾಸ್ ಮಾಡಿದ್ರಿ ಅಂತ. ಸೊ ಹಾಗೆ ಕನ್ಸಿಡರ್ ಆಗುತ್ತೆ. ಸೊ ಅಲ್ಲಿಗೆ ಅದು ಕ್ಲೋಸ್ ಆಯಿತು. ಇದಾಗಿದ್ದು ನೆಕ್ಸ್ಟ್ ಪ್ರೋಸೆಸ್ ಬಂದುಬಿಟ್ಟು ಸೇಲ್. ಇದಾದಮೇಲೆ ಸೇಲ್ ಮಾಡುವಾಗ ಅಲ್ಲಿ ಒಂದು ರಿಸರ್ವ್ ಪ್ರೈಸ್ ಅಂತ ಫಿಕ್ಸ್ ಆಗುತ್ತೆ. ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ 1 crore ಆಗಿತ್ತು ಅಂತ ಹೇಳಿದೆ, ಆವತ್ತಿನ ಮಾರ್ಕೆಟ್ ರೇಟ್ಗೆ 15%ಗಿಂತ ಕಡಿಮೆ ರೇಟ್ಗೆ ಪ್ರಾಪರ್ಟಿನ ಸೇಲ್ಗಿಡಬೇಕು. ದಟ್ ಈಸ್ ಕಾಲ್ಡ್ ಎಸ್ ರಿಸರ್ವ್ ಪ್ರೈಸ್. ರಿಸರ್ವ್ ಪ್ರೈಸ್ನ ಯಾರು ಫಿಕ್ಸ್ ಮಾಡ್ತಾರೆ ಅಂದರೆ ಎಂಪ್ಯಾನಲ್ ವ್ಯಾಲ್ಯೂಯೇಟರ್ಸ್. ಅಗೇನ್ ಎಂಪ್ಯಾನಲ್ಮೆಂಟ್ ಆಗಿರಬೇಕು ವ್ಯಾಲ್ಯೂಯೇಟರ್ಸನ್ನು. ಆ ವ್ಯಾಲ್ಯೂಯೇಷನ್ ಯಾರು ಮಾಡೋಕ್ಕೆ ಬರ್ತಾರಲ್ಲ ಅವರು ಕೂಡ ಬ್ಯಾಂಕಲ್ಲಿ ಎಂಪ್ಯಾನಲ್ ಆಗಿರಬೇಕು. ಸೊ ರಿಸರ್ವ್ ಪ್ರೈಸ್ ಫಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು 1 crore ಪ್ರಾಪರ್ಟಿನ 1.5 crores ಇಡೋಕ್ಕಾಗಲ್ಲ, ಅಥವಾ 1 crore ಪ್ರಾಪರ್ಟಿನ ಕಡಿಮೆ ಮಾಡಬೇಕಲ್ಲ ಅಂತೇಳಿ ಬರೀ 50 lakhsಗೂ ಇಡೋಕ್ಕಾಗಲ್ಲ. ಸೊ ಆವತ್ತಿನ ಮಾರ್ಕೆಟ್ ವ್ಯಾಲ್ಯೂಗೆ, ಅಂದರೆ ಪ್ರತಿಯೊಂದು ಬ್ಯಾಂಕಿಗೂ ಇದು ವೇರಿ ಆಗುತ್ತೆ. ಕೆಲವೊಂದು ಬ್ಯಾಂಕಲ್ಲಿ 10% ಮಾರ್ಕೆಟ್ ವ್ಯಾಲ್ಯೂಗಿಂತ ಕಡಿಮೆ ಸೇಲ್ಗಿಡ್ತಾರೆ, ಕೆಲವೊಂದು ಕಡೆ 15% ಇರುತ್ತೆ. ಸೊ ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ಅಷ್ಟಕ್ಕಿಂತ ಕಡಿಮೆ ಇಟ್ಟು ಸೇಲ್ಗಿಟ್ಟಾಗ ದೆನ್ ಯಾರಾದರೂ ಬಂದು ಬಿಡ್ಡಿಂಗ್ ಮಾಡ್ಬೋದು. ಅದು ಸೇಲ್ ಪೀರಿಯಡ್ ಬಂದುಬಿಟ್ಟು ಇವತ್ತು ನಾನು ಸೇಲ್ಗಿಟ್ಟು ಸೇಲ್ ನೋಟಿಸ್ನ ನಾನು ಬಾರೋವರೆಗೂ ಕಳಿಸ್ತೀನಿ. ಆ್ಯಂಡ್ ಈ ನಡುವೆ ಇದೆಲ್ಲ ಆನ್ಲೈನ್ ಆಕ್ಷನ್ ಇಸ್ ಮ್ಯಾಂಡೇಟ್ರಿ. ಸೊ ಇವತ್ತು ನಾನು ಸೇಲ್ಗಿಡ್ತೀನಿ ಅಂತ ಹೇಳಿದರೆ ಆಕ್ಷನ್ನು ಪ್ಲಸ್ ಬಾರೋವ್ರಿಗೆ ಅದ್ರ ಬಗ್ಗೆ ಇಂಟಿಮೇಷನ್ ಹೋಗಬೇಕು, ಸೇಲ್ ನೋಟಿಸು, ಆ್ಯಂಡ್ ಪಬ್ಲಿಕ್ಗೂ ಆಕ್ಷನ್ ಇದೆ ಅಂತ ಗೊತ್ತಾಗಬೇಕು. ಫ್ರಮ್ ದಿಸ್ ಡೇ 28 daysವರೆಗೂ ಟೈಮ್ ಇರುತ್ತೆ. ಆ ಟೈಮ್ ಕೊಡಲೇಬೇಕು, ಮ್ಯಾಂಡೇಟ್ರಿ. ಹೇಗೆ 13(2)ಗೆ 60 days, 13(4)ಗೆ 30 days ಇದೆಯಲ್ಲ, ಅದೇ ಥರ ಸೇಲ್ಗೆ 28 days. ಆ 29th ಡೇ EMD ರಿಸೀವ್ ಮಾಡ್ಕೊಳ್ಳುತ್ತೆ, ಅಡ್ವಾನ್ಸ್ ಅಮೌಂಟು. ಬಿಡ್ಡಿಂಗ್ ಆಯಿತು ಸೇಲ್ಗೆ ಅಗೇನ್ 28 days. 29th ಡೇ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೋ ಅವರು ಇಷ್ಟು ಅಮೌಂಟು ಅಂತ ಪೇ ಮಾಡಿರಬೇಕು, EMD ಅಮೌಂಟು. ದೆನ್ ಅದಾದಮೇಲಿಂದ 30th ಡೇ ಸಕ್ಸಸ್ಫುಲ್ ಬಿಡ್ಡರ್ಸ್ ಯಾರು ಆಗ್ತಾರೋ, ಅವರಿಂದ ಜಾಸ್ತಿ ಯಾರು ಬಿಡ್ ಮಾಡ್ತಾರೋ, ಸೊ ಅವ್ರಿಗೆ ಆ ಪ್ರಾಪರ್ಟಿ ಹೋಗುತ್ತೆ. ಅವತ್ತೇ ಹೋಗಲ್ಲ.
ಸೊ ಅವತ್ತೊಂದು ದಿನ EMD ಅಮೌಂಟ್ ಇವ್ರದನ್ನ ರಿಸರ್ವ್ ಮಾಡ್ಕೋತಾರೆ. ಸೊ ಅಲ್ಲಿಂದ ಇಟ್ ಈಸ್ ದ ಡಿಸ್ಕ್ರಿಷನರಿ ಪವರ್ ಆಫ್ ದ ಬ್ಯಾಂಕ್. ಈಗ 30 ಡೇಸ್ ಕಂಪ್ಲೀಟ್ ಆದಮೇಲೆ ಅಲ್ಲಿಂದ 15 ಡೇಸ್ ಆದರೂ ಕೊಡ್ಬೋದು ಉಳಿದ ಅಮೌಂಟ್ಗೆ, ಬಿಕಾಸ್ 25% ಮಾತ್ರ ತೊಗೊಂಡಿರುತ್ತೆ ಆ್ಯಸ್ ಅನ್ ಅಡ್ವಾನ್ಸ್. ಓಕೆ, ಇನ್ನು 15 ಡೇಸ್ ಕೊಡ್ಬೋದು ಅಥವಾ 20 ಡೇಸು ಅಥವಾ 1 ಮಂತ್ ಟೈಮೇ ಕೊಡ್ಬೋದು. ಅಷ್ಟು ಒಳಗಡೆ ಉಳಿದಿದ್ದು 75%ನ ಇವರು ಸಕ್ಸಸ್ಫುಲ್ ಬಿಡ್ಡರ್ ಯಾರು ಇರ್ತಾರಲ್ಲ, ಅದನ್ನು ಹರಾಜಲ್ಲಿ ಯಾರು ತೊಗೋತಾನಲ್ಲ, ಹೈಯೆಸ್ಟ್ ಹರಾಜು ಯಾರು ಮಾಡಿರ್ತಾರೋ ಅವರು ಅಷ್ಟರೊಳಗಡೆ ಉಳಿದಿದ್ದು 75% ಪೇ ಮಾಡಬೇಕು. ಆವಾಗ ಸೇಲ್ ಸರ್ಟಿಫಿಕೇಟ್ ಅಂತ ಇಶ್ಯೂ ಮಾಡ್ತಾರೆ. ಸೇಲ್ ಸರ್ಟಿಫಿಕೇಟ್ ಇಶ್ಯೂ ಆದಮೇಲೆ ಓವರ್, ಇಲ್ಲಿ ಸಾಲ ತೊಗೊಂಡವನಿಗೆ ಆ ಪ್ರಾಪರ್ಟಿ ಮೇಲೆ ಇನ್ನು ಯಾವ ರೈಟ್ಸು ಉಳಿಯಲ್ಲ. ಆ ಪ್ರಾಪರ್ಟಿ ಸಾಲಕ್ಕಿಂತ ಜಾಸ್ತಿ ವ್ಯಾಲ್ಯೂಗೆ ಹೋದರೆ ಆವಾಗ ಇವರಿಗೆ ಸಾಲಗಾರರಿಗೆ ಉಳಿದಿದ್ದು ದುಡ್ಡು ಕೊಡ್ತೀರಾ? ಸಪೋಸ್ ಈಗ 1 crore ಇರೋ ಪ್ರಾಪರ್ಟಿನ 85 ಲಕ್ಷಕ್ಕೆ ನೀವು ಇಟ್ಟಿರ್ತೀರಾ, ಆ ಪ್ರಾಪರ್ಟಿ ಸೇಲ್ ಆಗೋದು ಬಿಡ್ಡಿಂಗಲ್ಲಿ ಜಾಸ್ತಿ ಆಗಿ 1.5 ಕೋಟಿಗೆ ಆಗುತ್ತೆ. ಓಕೆ, ಆಯಿತಾ? ಸೊ 85 ಲಕ್ಷ ಬ್ಯಾಂಕ್ ಇಟ್ಕೊಳ್ಳುತ್ತೆ. ಅದಾದಮೇಲೆ ಪ್ಲಸ್ 85 ಲಕ್ಷ ಅಂದ ತಕ್ಷಣ ಅಗೇನ್ ಇಲ್ಲೂ ಜನಗಳಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ, ಬೈಕೋತಾರೆ, ಇಲ್ಲ ಇಷ್ಟೆಲ್ಲ ಖರ್ಚಾಗಲಿಲ್ಲ. ಅದಾದಮೇಲಿಂದ ಬ್ಯಾಂಕಿಗೂ ರಿಕವರಿ ಏಜೆಂಟ್ ಚಾರ್ಜಸ್ಸು ಬರೋದು 85 ಲಕ್ಷ ಖರ್ಚಾಗಿರುತ್ತಲ್ಲ, ಇದೆಲ್ಲ ರಿಕವರಿ ಮಾಡ್ಕೋಬೇಕಲ್ಲ. ಸೊ ಆ ರಿಕವರಿ ಏಜೆಂಟ್ದು ಎಷ್ಟೆಲ್ಲ 13-2ಗೆಲ್ಲ ಓಡಾಡಿರ್ತಾರೆ, ಅವ್ರಿಗೂ ಸ್ಯಾಲ್ರಿ ಥರ ಪೇ ಮಾಡಬೇಕು. ಆ್ಯಂಡ್ ನಾವು ಅಡ್ವೊಕೇಟ್ಸು ಕೇಸ್ ಫೈಲ್ ಮಾಡಿರ್ತೀವಿ, ಅದೆಲ್ಲ ಲೀಗಲ್ ಚಾರ್ಜಸ್ ಅಂಡರ್ ಬರುತ್ತೆ. ಕೋರ್ಟ್ ಫೀ ಲೀಗಲ್ ಚಾರ್ಜಸ್ ಅಂಡರ್ ಬರುತ್ತೆ. ಸೊ ಕೋರ್ಟ್ ಇನ್ನೇನೇ ಒಂದು ಡಾಕ್ಯುಮೆಂಟ್ ಏನೇ ಕೇಳಿದ್ರು ಏನೇನು ಖರ್ಚು ಬೀಳುತ್ತೋ ಲೀಗಲ್ ಚಾರ್ಜಸ್ಸು ಆ್ಯಂಡ್ ರಿಕವರಿ ಚಾರ್ಜಸ್ ಎಲ್ಲ ಡಿಡಕ್ಟ್ ಮಾಡಿಕೊಂಡು ಎಷ್ಟಾಗಿರುತ್ತೋ ಆ ಉಳಿದಿದ್ದ ಅಮೌಂಟ್ನ ಬಾರೋರಿಗೆ ರಿಟರ್ನ್ ಮಾಡುತ್ತೆ ಬ್ಯಾಂಕು, ಮಾಡಬೇಕು ಕೂಡ. ಸಾಲಗಾರರಿಗೆ ರಿಟರ್ನ್ ಕೊಡ್ತಾರೆ. ನೆಕ್ಸ್ಟ್ ಇದಕ್ಕೆ ಎಲ್ಲ ಹೋಗೋಕ್ಕಿಂತ ಮುಂಚೆ ಫೈನಲ್ ಸೆಟ್ಲ್ಮೆಂಟಿಗೆ ಬರ್ತಾರೆ. ಇದಕ್ಕಿಂತ ಎಕ್ಸೀಡ್ ಆದರೆ ವಾಪಸ್ ಕೊಡೋಕ್ಕೆ ಬರುತ್ತೆ. 85 ಲಕ್ಷದ ಪ್ರಾಪರ್ಟಿ ನಾನು ಹರಾಜಿಗಿಟ್ಟಾಗ ಯಾರೂ ತೊಗೊಳ್ಳಿಲ್ಲ, ನಮಗೆ ಆ ಪ್ರಾಪರ್ಟಿ ಎಷ್ಟು ವರ್ತ್ ಅಂತ ಅನಿಸ್ತಿಲ್ಲ, ಯಾರೂ ಇಂಟ್ರೆಸ್ಟೆಡ್ ಇಲ್ಲ, ಆವಾಗ ಆವತ್ತಿನ ಸೇಲು ಕ್ಯಾನ್ಸಲ್ ಆಗುತ್ತೆ. ಬಿಕಾಸ್ ದೇರ್ ಈಸ್ ನೋ ಬಿಡರ್ಸ್ ಅಂತ ಹೇಳಿಬಿಟ್ಟು ಆಗಲೂ ಬಾರೋವ್ರಿಗೆ ಟೈಮ್ ಇರುತ್ತೆ. ಆ 85 ಲಕ್ಷ ಏನಿದೆ ಅದು ನೀನೇ ಕಟ್ಬಿಟ್ಟು ಯಾರ ಹತ್ರ ಅರೇಂಜ್ ಮಾಡಿ ತೊಗೋಬೋದು. ಆಯಿತಾ? ಇಲ್ಲ, ಆಗಲಿಲ್ಲ, ಸೆಕೆಂಡ್ ಆಕ್ಷನಲ್ಲಿ ಅಗೈನ್ 10% 15% ಕಡಿಮೆ ಮಾಡಿನೇ ಸೇಲ್ಗಿಡಬೇಕು ಬ್ಯಾಂಕು. ಅಗೈನ್ ಸೇಲ್ ನೋಟಿಸ್ನ ಕಳಿಸ್ಬೇಕು. ಅಗೈನ್ ಸೇಲ್ ನೋಟಿಸ್ ಕಳಿಸುವಾಗ್ಲೂ ಅಗೇನ್ 28 ಡೇಸು ಮತ್ತು EMD ಅಮೌಂಟ್ ತೊಗೊಳ್ಳೋದು, 30th ಡೇಗೆ ಸೇಲ್ ಕನ್ಫರ್ಮ್ ಮಾಡೋದು, ಇದೆಲ್ಲ ಆಗಿರುವಾಗ ಅಲ್ಲಿಂದ ಕಡಿಮೆಗೆ ಬಿತ್ತದು. ಸೊ ನೀವು 1 ಕೋಟಿ ಕೊಟ್ಟು ತೊಗೊಂಡ್ರಿ ಪ್ರಾಪರ್ಟಿ, ಎಷ್ಟು ಒಂದು 60 ಲಕ್ಷಕ್ಕೋ 65 ಲಕ್ಷಕ್ಕೋ ಇವಾಗ ಹೋಯಿತು. ಬ್ಯಾಂಕ್ ಬೇಕಾಗಿರೋದು 85 ಲಕ್ಷ ಪ್ಲಸ್ ಲೀಗಲ್ ಚಾರ್ಜಸ್ಸು, ಅಲ್ಲಿ ನಮ್ಗೆ ಸಿಕ್ಕಿದ್ದು 65 ಲ್ಯಾಕ್ಸು. ಸೊ ಇವಾಗ ಏನು ಮಾಡೋದು? ಈಗ ಉಳಿದಿದ್ದ ಅಮೌಂಟು ಅದು ಕೂಡ ಪಬ್ಲಿಕ್ ಮನಿನೇ. ನೀವು ನಂಗೊಂದು 10 ಲಕ್ಷ FD ಮಾಡಿರ್ತೀರಾ, ಇಲ್ಲ ನಂಗೆ ರಿಕವರ್ ಆಗಿದೆ 8 ಲಕ್ಷ ಅಮ್ಮ ನೀವು ಇಷ್ಟೇ ತೊಗೊಂಡೋಗಿ ಅಂತ ಕೇಳ್ತೀರಾ? ಇನ್ನೊಂದು 2 ಲ್ಯಾಕ್ಸ್ ಯಾರ ಹತ್ರ ನೀವು ರಿಕವರಿ ಮಾಡ್ಕೋತೀರಾ? ಬಿಕಾಸ್ ನನಗೆ ಇಲ್ಲಿ ಲಾಸ್ ಆಗಿರುತ್ತೆ, ನಾನು ಬ್ಯಾಂಕು ಲಾಸ್ ಆಗಿರುತ್ತೆ. ಇಲ್ಲಿ ಬರೀ 85 ಲಕ್ಷಕ್ಕೆ 65 ಲಕ್ಷ ಮಾತ್ರನೇ ನಂಗೆ ರಿಕವರಿ ಆಯಿತು, ಹಂಗೆ ಹೇಳಕ್ಕೆ ಬರಲ್ಲ. ಆವಾಗ ಯಾರು ಗ್ಯಾರಂಟರ್ ಇರ್ತಾರಲ್ಲ ಅವ್ರ ಪ್ರಾಪರ್ಟಿನ ಸೇಲ್ ಮಾಡಿ ಕಾಂಪನ್ಸೇಟ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ಒನ್ ಥಿಂಗ್. ಸಪೋಸ್ ಇವ್ರ ಹತ್ರ ಒಂದು ಕಾಸ್ಟ್ಲಿ ಕಾರ್ ಇರುತ್ತೆ, ಅಥವಾ ಮಾರ್ಟ್ಗೇಜ್ ಆಗಿಲ್ಲದೆ ಇರೋದು ಇನ್ಯಾವುದೋ ಸೈಟ್ ಇರುತ್ತೆ, ಬ್ಯಾಂಕು ರಿಕವರಿ ಏಜೆಂಟ್ರು ಅದನ್ನು ರೆಕಗ್ನೈಸ್ ಮಾಡುತ್ತೆ, ಎಲ್ಲಿದೆ ಫೈಂಡ್ ಔಟ್ ಮಾಡ್ಕೊಂಬಿಟ್ಟು. ಈಗ ಆ 30-40 ಸೈಟು ಮಾರ್ಟ್ಗೇಜ್ ಆಗಿಲ್ಲ, ಬಟ್ ಆ್ಯಸ್ ಇಫ್ ಮಾರ್ಟ್ಗೇಜ್ ಆಗಿದ್ರೆ ಹೇಗೆ ಅದನ್ನು ಸೇಲ್ ಮಾಡ್ಬೋದು. ಲೀಗಲಿ ಸ್ಪೀಕಿಂಗ್ ಮಾರ್ಟ್ಗೇಜ್ ನಾವು ಯಾವುದು ಪೇಪರ್ಸಲ್ಲಿ ಬಂದಿಲ್ಲ ಮಾರ್ಟ್ಗೇಜ್ ಅಂತ, ಬಟ್ ಆ ರಿಮೈನಿಂಗ್ ಬ್ಯಾಲೆನ್ಸು ಅವನದೇ ನೇಮಲ್ಲಿ ಇತ್ತು ಅಂತ ಹೇಳಿದ್ರೆ ಅಗೇನ್ ಅದನ್ನು ಆಕ್ಷನ್ಗೆ ಹಾಕಿ ಅದರಲ್ಲಿ ಇನ್ನು ಎಷ್ಟು ಬೇಕಿತ್ತು ನಮಗೆ, ಇನ್ನೊಂದು 15 ಲಕ್ಷ ಪ್ಲಸ್ ರಿಕವರಿ ಚಾರ್ಜ್ ಒಂದು 20-25 ಲಕ್ಷ ಡಿಡಕ್ಟ್ ಮಾಡಿಕೊಂಡು ಅದ್ರದ್ದು ವ್ಯಾಲ್ಯೂ ಇನ್ನು ಎಷ್ಟು ಜಾಸ್ತಿ ಬಂದಿರುತ್ತಲ್ಲ ಅದನ್ನು ಕೊಡುತ್ತೆ ಬ್ಯಾಂಕ್ ವಾಪಸ್. ಓಕೆ, ಅಂದರೆ ಫೈನಲ್ ಲಾಸ್ಟ್ ಸ್ಟೇಜ್ವರೆಗೂ ಸಾಲಗಾರನಿಗೆ ಟೈಮ್ ಇರುತ್ತೆ, ಯಾವುದಾದ್ರು ಚಾನ್ಸಸ್ ಮುಖಾಂತರ ಕೂಡ ಬಿಡಿಸ್ಕೊಬಹುದು ಇರುತ್ತೆ. ಬಟ್ ಎವ್ರಿ ಟೈಮು ಹಂಗೆ ಅಮೌಂಟ್ ಜಾಸ್ತಿ ಇಂಟ್ರೆಸ್ಟ್ ಆ್ಯಡ್ ಆಗಿ ಪೀನಲ್ ಇಂಟ್ರೆಸ್ಟ್ ಎಲ್ಲ ಆ್ಯಡ್ ಆಗಿ ಬಡ್ಡಿ ಚಕ್ರ ಬಡ್ಡಿ ಆಡು ಭಾಷೆಲಿ ಹೇಳ್ಬೇಕಂದ್ರೆ ಎಲ್ಲ ಎಷ್ಟೊಂದು ಆಗೋಗುತ್ತೆ. ನೀವು ಪ್ರಾಪರ್ಟಿ ವ್ಯಾಲ್ಯೂ ನೀವು ಲೋನ್ ತೊಗೊಂಡಿರೋಕ್ಕಿಂತ 3-4 ಕಟ್ಟಬೇಕಾಗಿ ಬರ್ಬೋದು. ಲೀಗಲ್ ಆಗಿ ಇಲ್ಲೇನು ಬ್ಯಾಂಕು ಇಲ್ಲೀಗಲ್ ಆಗಿ ಅವ್ರ ಹತ್ರ ವಸೂಲು ಮಾಡೋಕ್ಕಾಗಲ್ಲ, ಮಾಡ್ತಾ ಇಲ್ಲ ಕೂಡ. ಸೊ ಅದರದ್ದು ಕಾಸ್ಟ್ ಎಲ್ಲನೂ ರಿಫ್ಲೆಕ್ಟ್ ಆಗುತ್ತೆ ಸ್ಟೇಟ್ಮೆಂಟ್ ಆಫ್ ಅಕೌಂಟಲ್ಲಿ. ಆ್ಯಂಡ್ ಅದೇನೇ ಕೂಡ ಅಗ್ರಿಮೆಂಟಲ್ಲಿ ಇರುತ್ತೆ. ಅಗ್ರಿಮೆಂಟಲ್ಲಿ ಇಲ್ಲದೇ ಇರೋದನ್ನ ಆ್ಯಡ್ ಮಾಡೋಕ್ಕೆ ಬರಲ್ಲ. ಓಕೆ, ಎಲ್ಲನೂ ಅದಕ್ಕೋಸ್ಕರ ಅಗ್ರಿಮೆಂಟ್ ಪೇಜಸ್ ಅಷ್ಟೊಂದು ಇರುತ್ತೆ. ಓದದೇ ಇರೋದು ನಮ್ಮ ತಪ್ಪು ಅಲ್ವಾ? ಹೌದು. ಅಗೇನ್ ಇಗ್ನೋರೆನ್ಸ್ ಆಫ್ ಫ್ಯಾಕ್ಟ್ ಕ್ಯಾನ್ ಬಿ ಎಕ್ಸ್ಕ್ಯೂಸಬಲ್, ಇಗ್ನೋರೆನ್ಸ್ ಆಫ್ ಲಾ ಕ್ಯಾನ್ ನಾಟ್ ಬಿ ಎಕ್ಸ್ಕ್ಯೂಸಬಲ್. ಈ ಗ್ರೌಂಡ್ಸ್ ಮೇಲೆ ನಾವು ರಿಕವರಿ ಮಾಡಬೇಕಾಗಿ ಬರುತ್ತೆ.